ಕರೆಂಟ್ ಸೆನ್ಸಿಂಗ್ ಪ್ರಿವೆಂಟರ್ ಅಂಡ್ ವೋಲ್ಟೇಜ್ ಸೆನ್ಸಿಂಗ್ ಪ್ರಿವೆಂಟರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಇದೆರಡರಲ್ಲಿ ಯಾವ್ದನ್ನ ಯೂಸ್ ಮಾಡ್ಬೇಕು ನಮ್ಮ ಸ್ಟಾರ್ಟರ್ ಪ್ಯಾನಲ್ ಅಲ್ಲಿ ಅನ್ನೋದು ನೋಡೋಣ. ಇದು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಸಿಂಗಲ್ ಫೇಸಿಂಗ್ ಯಾವ ಕಂಡೀಷನ್ಸ್ ನಲ್ಲಿ ಆಗುತ್ತೆ ಅಂತ ನೋಡೋಣ. ಸಪ್ಲೈ ಸೈಡ್ ಏನೇ ಇಶ್ಯೂಸ್ ಇದ್ರೂ ವೋಲ್ಟೇಜ್ ಸೆನ್ಸಿಂಗ್ ಪ್ರಿವೆಂಟರ್ ಕೆಲಸ ಮಾಡುತ್ತೆ. ಅಂದ್ರೆ ನಿಮ್ಮ ಟಿ ಸಿ ನಲ್ಲಿ ಜಂಪ್ ಹೋದಾಗ ವೋಲ್ಟೇಜ್ ಇಂಬ್ಯಾಲೆನ್ಸ್ ಆಗುತ್ತೆ, ವೋಲ್ಟೇಜ್ ಸೆನ್ಸಿಂಗ್ ಪ್ರಿವೆಂಟರ್ ಆಕ್ಟ್ ಆಗಿ ಮೋಟರ್ನ ಸ್ಟಾರ್ಟ್ ಮಾಡಕ್ ಬಿಡಲ್ಲ. ಅದೇ ತರ 3 ಫೇಸಸ್ ಕರೆಕ್ಟ್ ಆಗಿ ಬರದೆ ಜ್ಯೂಸ್ ಲೈನ್ ಅಂತ ಏನಂತೀವಿ ಆ ಲೈನ್ ಎಲ್ಲ ಬಂದಾಗ್ಲೂ ಕೂಡ ಮೋಟರ್ ಸ್ಟಾರ್ಟ್ ಆಗೋಕ್ಕೆ ವೋಲ್ಟೇಜ್ ಸೆನ್ಸಿಂಗ್ ಪ್ರಿವೆಂಟರ್ ಬಿಡಲ್ಲ. ಅದಾದ್ಮೇಲೆ ನಮ್ಮ ಕರೆಂಟ್ ಸೆನ್ಸಿಂಗ್ ಪ್ರಿವೆಂಟರ್ ಅಂತ ಬಂದ್ರೆ ಮೋಟರ್ ಸ್ಟಾರ್ಟ್ ಆದ್ಮೇಲೆ ನಿಮ್ಮ ಕಾಂಟ್ಯಾಕ್ಟರ್ನಲ್ಲಿ ಯಾವ್ದಾದ್ರು ಒಂದು ಲೈನ್ನಲ್ಲಿ ಲೋಡ್ ಬರಲಿಲ್ಲ, ಫ್ಲೋ ಆಗಲಿಲ್ಲ, ಅಥವಾ ಮೋಟರ್ ಕೇಬಲ್ ಕಟ್ ಆಗಿದೆ, ಅಥವಾ ಟರ್ಮಿನಲ್ಸ್ ಲೂಸ್ ಕನೆಕ್ಷನ್ ಆಗಿದೆ, ಈ ಥರ ಏನೇ ಕೇಸಸ್ ಇದ್ರು, ಅಥವಾ ನಿಮ್ಮ ಲೋಕಲ್ ಫ್ಯೂಸಸ್ ಏನಾದ್ರು ಹೋಯ್ತು ಅಂತಂದ್ರೆ ಕರೆಂಟ್ ಡಿಟೆಕ್ಟ್ ಆಗಲ್ಲ. ಸೊ ಸುಮಾರು ಜನ ವೋಲ್ಟೇಜ್ ಸೆನ್ಸಿಂಗ್ ಪ್ರಿವೆಂಟರ್ ಒಂದೇ ಹಾಕಿರ್ತಾರೆ ಅಥವಾ ಕರೆಂಟ್ ಸೆನ್ಸಿಂಗ್ ಪ್ರಿವೆಂಟರ್ ಒಂದೇ ಹಾಕಿರ್ತಾರೆ. ಆವಾಗ ಬೇರೆ ಇಶ್ಯೂಸಿಂದ ನಿಮಗೆ ಪ್ರೊಟೆಕ್ಷನ್ ಸಿಗಲ್ಲ. ಸೊ ನಿಮ್ಮ ಸಿಸ್ಟಮ್ನಲ್ಲಿ ವೋಲ್ಟೇಜ್ ಸೆನ್ಸಿಂಗ್ ಪ್ರಿವೆಂಟರ್ ಆ್ಯಂಡ್ ಕರೆಂಟ್ ಸೆನ್ಸಿಂಗ್ ಪ್ರಿವೆಂಟರ್ ಇದು ಎರಡೂ ಇದ್ದಾಗ ಸಿಂಗಲ್ ಫೇಸಿಂಗಿಂದ ಆಪ್ಟಿಮಮ್ ಸೇಫ್ಟಿ ಸಿಗುತ್ತೆ.